ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಗುರುದೇವ, ನಮ್ಮ ರಾಜ್ಯ ಕರ್ನಾಟಕ ಇದಕ್ಕೆ ಹೆಸರು ಕೊಟ್ಟಿರೋದನ್ನೇ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತ, ಅಂದರೆ ಒಂದು ರಾಜ್ಯ ಹಲವು ದೇಶ ಅಂತ. ತುಂಬ ವಿವಿಧತೆಗಳಲ್ಲಿ ಏಕತೆ ತುಂಬಿಕೊಂಡಿರುವಂಥ ಐಕಾನ್ ಆಗಿ ನಿಂತಿರುವಂಥ ರಾಜ್ಯ ನಮ್ಮದು. ತುಂಬ ರಾಜರುಗಳಾಗಿರ್ಬೋದು, ಅವಧೂತರುಗಳಾಗಿರ್ಬೋದು, ಯೋಗಿಗಳು, ಸಿದ್ಧರುಗಳೆಲ್ಲ ಜನ್ಮ ತಗೊಂಡಿರುವಂಥ ಈ ಒಂದು ಒಳ್ಳೆಯ ಭೂಮಿಯಲ್ಲಿ ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಯಾರೇ ಬಂದರೂ ಸಾಕಿ ಸಲಹಿ ಉದ್ಧಾರ ಮಾಡುವಂಥ ಮಣ್ಣಿದು. ಹೀಗಿರಬೇಕಾದ್ರೆ ಕನ್ನಡಿಗರಿಗೆ ಯಾಕೆ ಕನ್ನಡದ ಭಾಷೆ ಬಗ್ಗೆ ತುಂಬ ಅಭಿಮಾನ ಕಮ್ಮಿ, ಸ್ವಾಭಿಮಾನ ಕಮ್ಮಿ? ಕನ್ನಡಿಗರಿಗೆ ಒಂದು ಶಕ್ತಿ ಏನಂತಂದರೆ, ಒಬ್ಬ ಅವಿದ್ಯಾವಂತ ಕೂಡ ಅಟ್ ಎ ಟೈಮ್ 5 ಭಾಷೆಯಲ್ಲಿ ಮಾತಾಡೋಷ್ಟು ಸಾಮರ್ಥ್ಯ ಇದೆ. ಅದರದ್ದು ಬೇರಿನ ಶಕ್ತಿ ಇರೋದೇ ಕನ್ನಡದಿಂದ. ಆ್ಯಕ್ಚುಲಿ ಅಷ್ಟಿದೆ ಇದ್ರೂ ಸಹ ಬೇರೆ ಭಾಷೆಯವ್ರನ್ನ ಒಪ್ಕೊಂಡು ಅವ್ರ ಭಾಷೆನಲ್ಲೇ ಮಾತಾಡಿಕೊಂಡು ಅವರಿಗೆ ನಮ್ಮ ಭಾಷೆ ನಶಿಸ್ತಿದೆಯಲ್ಲ, ನಮಗೆ ಬೆಲೆ ಕಮ್ಮಿ ಆಗ್ತಿದೆಯಲ್ಲ, ನಾವು ಹೀಗೆಲ್ಲ ಇರಬಾರ್ದಲ್ಲ ಅನ್ನೋಂಥಷ್ಟು ಮಟ್ಟಿನ ಸ್ವಾಭಿಮಾನ ಯಾಕೆ ಕುಂದೋಗಿದೆ? ಯಾಕೆಂದರೆ ತುಂಬ ನಮ್ಮ ಪೂರ್ವಿಕರು ಎಷ್ಟೋ ಜನ ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ಗಳನ್ನ ಮಾಡಿರೋದಾಗಿರ್ಬೋದು, ತುಂಬ ಪ್ರಾಚೀನ ದೇವಸ್ಥಾನಗಳಾಗಿರ್ಬೋದು, ಅದಕ್ಕೆ ಸರ್ಕಾರನೂ ಸರಿಯಾಗಿ ಅದ್ರ ಕಡೆ ಗಮನ ಕೊಡೋಲ್ಲ. ಯಾಕೆಂದರೆ ಅದೆಲ್ಲ ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟಾಗಿ ಮಾಡಿದಾಗ ಸರ್ಕಾರಕ್ಕೂ ತುಂಬ ಒಳ್ಳೆಯ ವರಮಾನ ಬರುತ್ತೆ. ಜೊತೆ ಕನ್ನಡದ ಮತ್ತು ಕರ್ನಾಟಕದ ಇತಿಹಾಸ ಏನಿತ್ತು, ನಮ್ಮವ್ರು ಏನೇನೆಲ್ಲ ಸಾಧಿಸಿದ್ರು ಅನ್ನೋದು. ಎಕ್ಸಾಂಪಲ್ ಇಮ್ಮಡಿ ಪುಲಿಕೇಶಿ, ನಾವು ಅಲೆಕ್ಸಾಂಡರ್ ಬಗ್ಗೆ ಮಾತಾಡ್ತೀವಿ, ಬಟ್ ಪುಲಿಕೇಶಿ ಯಾವ ಕೊನೆಯಿಂದ ಯಾವ ಕೊನೆಯವರೆಗೂ ಆಳಿದ್ದ ಅನ್ನೋದು ಇವತ್ತು ಹೊರಗೆ ಬರ್ತಾ ಬೇರೆ ಬೇರೆ ಡಿಜಿಟಲ್ ಮಾಧ್ಯಮಗಳಿಂದೆಲ್ಲನೂ ಇಂಥ ಒಬ್ಬ ರಾಜ ಇದನ್ನ ಈ ಮಟ್ಟಕ್ಕೆಲ್ಲ ಮಾಡಿದ್ನ ಅಂತ ಹೇಳಿ ಗೊತ್ತಾಗ್ತಿದೆ. ಬಟ್ ಆತನ ಸಮಾಧಿ, ಆತನ ಕೊನೆ ದಿನಗಳು, ಅವನು ಮಾಡಿಟ್ಟಂತಹ ಕೆಲವು ಶಾಸನಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಅವಕ್ಕೆಲ್ಲ ಇವತ್ತು ಗಿಡ ಎಲ್ಲ ಬೆಳ್ಕೊಂಡು ನೋಡೋರಿಲ್ಲ. ಅದಕ್ಕೆ ನೋಡ್ಕೊಡ್ಬೇಕು ಅನ್ನೋವಂಥದ್ದು ಸರ್ಕಾರ ಗಮನಿಸಿಲ್ಲ ಇದ್ರೂ ಅಟ್ಲೀಸ್ಟು ಅಯ್ಯೋ ಇದು ನಮ್ಮ ಇದ್ದವ್ರು ಈ ಥರ ಎಲ್ಲ ಮಾಡಿದಾರಪ್ಪ ಅನ್ನೋದಕ್ಕೆ ಅಷ್ಟಾದರೂ ಒಂದು ಗೌರವ ಕೊಡುವಂಥದ್ದು ಕನ್ನಡಿಗರಲ್ಲೂ ಇಲ್ಲ. ಚಾಮುಂಡಿ ಬೆಟ್ಟದಿಂದ ಹಿಡಿದು ಎಲ್ಲ ಕಡೆನೂ ಅದಕ್ಕೆ ಒಂದು ತುಂಬಾ ಏನೋ ಒಂದು ತೀರಾ ಫುಟ್ಪಾತ್ಗಿಂತನೂ ಕಳಪೆನಲ್ಲಿ ಅದನ್ನೆಲ್ಲ ಇಟ್ಕೊಂಡು ನಡೆಸ್ತಾರೆ ಕನ್ನಡಿಗರು. ಯಾಕೆ ಕನ್ನಡಿಗರಲ್ಲಿ ಈ ಥರದ್ದೊಂದು ನಿರಾಭಿಮಾನ ಇದೆ? ಅವರೆಲ್ಲ ಒಂದು ಸಾರ್ವಭೌಮತ್ವ ಯಾಕಿಲ್ಲ, ಸ್ವಾಭಿಮಾನ ಯಾಕಿಲ್ಲ, ಕೆಚ್ಚದೆ ಯಾಕಿಲ್ಲ, ನಮ್ಮದು ಅನ್ನೋವಂಥ ಒಂದು ಪ್ರೀತಿ, ಅಭಿಮಾನ ಮತ್ತು ನಮ್ಮ ಭಾಷೆನ ನಮ್ಮತನ ಉಳಿಸ್ಕೋಬೇಕು ಅನ್ನೋ ಹಠ ಇವೆಲ್ಲ ಯಾಕಿಲ್ಲ? ಯಾಕೆ ಈ ಭೂಮಿನಲ್ಲಿ ಈ ಥರ ಆಗ್ಬಿಟ್ಟಿದೆ ಅನ್ನೋದು ಪ್ರಶ್ನೆ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಒಳ್ಳೆಯ ಪ್ರಶ್ನೆ, ಅದ್ಭುತ ಪ್ರಶ್ನೆ, ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದಂಥ ಪ್ರಶ್ನೆ ಅಲ್ವಾ? ನಿಮ್ಮ ಒಳಗೆ ಉದಯ ಆದ ಹಾಗೆ ಪ್ರತಿಯೊಬ್ಬರ ಒಳಗೆ ಉದಯ ಆದರೆ ನಾಳೆ ಕರ್ನಾಟಕವಾಗಿ ಇರ್ತದೆ. ಅದು ನಿಮ್ಮ ಒಳಗೆ ಉದಯ ಆಗಿದೆ, ಎಲ್ಲರೊಳಗೆ ಉದಯ ಆಗಲಿಲ್ಲ. ಇದುವೇ ಉತ್ತರ. ಎಲ್ಲರೊಳಗೆ ಇದು ಉದಯ ಆಗಬೇಕು ಅಂತ ಹೇಳೋದು. ಮಾತೃಭಾಷೆ ಅಲ್ವಾ? ಇಲ್ಲಿ ಮಾತೃಭಾಷೆಯವರಿಗೆ ಶತ್ರು ಆದರೆ ಏನು ಮಾಡೋದು? ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇದ್ದಾರೆ, ಒಂದು ಮನೆ, ಇಬ್ಬರಿಗೂ ಒಂದೇ ಭಾಷೆ, ಇವರೇ ಹೊಡೆದಾಡಿಕೊಂಡ್ರೆ ಏನು ಮಾಡೋದು? ಇಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳೋದು. ಇಲ್ಲಿ ಒಗ್ಗಟ್ಟಿಲ್ಲದಾಗ ಏನಾಗ್ತದೆ? ಆ ಒಗ್ಗಟ್ಟು ಇಲ್ಲ ಅಂತ ಹೇಳುವಾಗ ಒಬ್ಬನಿಗೆ ಒಳಗೆ ಬರಲಿಕ್ಕೆ ಆಗ್ತದೆ. ಅಣ್ಣ ಹೇಳ್ತಾನೆ ಬಾ ನನ್ನ ಸ್ಥಳದಲ್ಲಿ ಕೂತ್ಕೋ ಅಂತೇಳಿ, ತಮ್ಮ ಹೇಳ್ತಾನೆ ಆ ರೇಟಿಂದ ಕಮ್ಮಿ ನಾನು ಕೊಡ್ತೇನೆ ಇಲ್ಲಿ ಬಾ ಅಂತ. ಅಲ್ವಾ? ಸತ್ಯ ಅಲ್ವಾ? ಕನ್ನಡ ಅಂತ ಹೇಳಿದರೆ ಶುದ್ಧ ಅಂತೇಳಿ ಅರ್ಥ. ಕನ್ನಡ ಅಂದರೆ ಕನ್ನಡಿ ಅಂತ ಅರ್ಥ. ಈಗ ಹೇಳಿದೆ ಕನ್ನಡದವರಿಗೆ ಅವಿದ್ಯಾವಂತನಾದವರಿಗೂ 5 ಭಾಷೆ ಮಾತಾಡೋ ಶಕ್ತಿ ಇದೆ ಅಂತೇಳಿ. ಸತ್ಯ. ಕನ್ನಡ ಮಾತ್ರ ಅಲ್ಲ, ಎಲ್ಲ ರಾಜ್ಯದಲ್ಲಿಯೂ ಎಲ್ಲ ಸ್ಥಿತಿಯಲ್ಲಿಯೂ ಇದಿರುವುದೇ, ಎಲ್ಲ ದೇಶದಲ್ಲಿಯೂ ಇದಿರುವುದೇ. ನಮಗೆ ಈ ರಾಜ್ಯದ ಬಗ್ಗೆ, ಈ ರಾಜ್ಯದಲ್ಲಿರುವ ಕಾರಣ ನಮ್ಮ ಮನೆಯ ವಿಷಯ ನಮಗೆ ಗೊತ್ತುಂಟು. ನಮ್ಮ ಮನೆಯ ಒಳಗೆ ಆಗುವ ವಿಷಯ ನಮಗೆ ಮಾತ್ರ ಗೊತ್ತಿರೋದು. ಇನ್ನೊಬ್ಬರ ಮನೆಯೊಳಗೆ ಏನಾಗ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ.
ಅವರ ಮನೆಯೊಳಗೆ ಹೋಗಿ 4 ದಿವಸ ನಿಂತರೆ ಅಲ್ಲಿ ಕೂಡ ಇದುವೇ ಕತೆ. ಇದು ಪ್ರತಿಯೊಬ್ಬನಿಗೆ ಹೇಳೋದು. ಪ್ರತಿಯೊಬ್ಬನಿಗೂ ಮಣ್ಣಿನ ಮೇಲೆ ಅಭಿಮಾನ ಇರಬೇಕು, ಮಾತೃಭಾಷೆಯ ಮೇಲೆ ಅಭಿಮಾನ ಇರಬೇಕು, ಮಾತೃಭಾಷೆಯನ್ನು ಮರಿಬಾರ್ದು. ಇದು ಸತ್ಯ. ಅರ್ಥ ಆಯ್ತಾ? ಒಳಗಿಂದ ಒಳಗೆ ಮಾತೃಭಾಷೆಯಲ್ಲೇ ಒಳಗಿಂದ ಒಳಗೆ ಗಂಡ ತಮ್ಮದ್ರಲ್ಲಿ ಜಗಳ ಅದೇನು ಮಾಡೋದು? ಆಗ ಅನ್ಯ ಭಾಷೆ ಅವ ಬರ್ತಾನಲ್ಲ, ಇಲ್ಲಿ ಹೋಗ್ಬೋದು, ಇದು ತುಂಬ ವೀಕ್ ಉಂಟು ಅಂತೇಳಿ. ಇದು ತಾನೇ ನಡೆಯೋದು. ಇದು ಪ್ರತಿಯೊಂದು ರಾಜ್ಯದಲ್ಲಿ ಇದು ತಾನೇ ನಡೆಯೋದು. ಕರ್ನಾಟಕದಲ್ಲಿ ಮಾತ್ರ ಅಲ್ಲಲ್ಲ. ತಮಿಳಿಯನ್ಸ್, ತೆಲುಗು ಮಾತಾಡೋರು, ಹಿಂದಿಯವರು, ಅನೇಕ ಸ್ಥಿತಿಯಲ್ಲಿ ಇದ್ದವರು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳದಲ್ಲಿ ಹೋದರೂ ಇದ್ದಾರೆ, ತಮಿಳುನಾಡಲ್ಲಿ ಹೋದರೂ ಇದ್ದಾರೆ, ಆಂಧ್ರದಲ್ಲಿ ಹೋದರೂ ಸಿಗ್ತಾರೆ, ಎಲ್ಲ ಕಡೆ ಹೋದರೂ ಸಿಗ್ತಾರೆ. ಆದರೆ ಕನ್ನಡಿಗರು ಒಂದೊಂದು ರಾಜ್ಯದಲ್ಲಿ ಸಿಕ್ಕುವಾಗ ಅದರ ಆನಂದವೇ ಬೇರೆ ಅಲ್ವಾ? ಆ ಭಾಷೆಯ ಒಂದು ರುಚಿಯೇ ಬೇರೆ ಅಲ್ವಾ? ಆ ಭಾಷೆಯ ಒಂದು ಸಂತೋಷವೇ ಬೇರೆ ಅಲ್ವಾ? ಅದು ಕರ್ನಾಟಕದಲ್ಲಿ ಗೊತ್ತಾಗೋದಿಲ್ಲ. ಕರ್ನಾಟಕದಿಂದ ಬಿಟ್ಟು ಸ್ವಲ್ಪ ದೂರ ಹೋಗುವಾಗ ಇವರು ಕರ್ನಾಟಕದವರು ಅಂತ ಹೇಳ್ತಾರಲ್ಲ, ಅದು ಕೂಡ ಒಂದು ಅಚೀವ್ಮೆಂಟ್ ಅಲ್ವ? ಯಾವುದೇ ಕ್ಷೇತ್ರ ಇರಲಿ, ಇವರ ಮೂಲ ಕರ್ನಾಟಕಪ್ಪ ಅಂತ ಹೇಳ್ತಾರೆ ಅಲ್ವಾ? ಯಾವುದಕ್ಕೆ ಬೇಕಾದ್ರೂ ಹೋಲಿಸಬಹುದು ವಿಷಯ ಹೇಳೋದು ನಾನು. ಆಗ ಕರ್ನಾಟಕದ ವಿಚಾರ ತಿಳಿಬೇಕಾ? ಕರ್ನಾಟಕದಿಂದ ಹೊರಗೆ ಹೋಗಿ ನೋಡಬೇಕು. ಕರ್ನಾಟಕ ಎಷ್ಟು ಪವಿತ್ರ ಉಂಟು, ಎಷ್ಟು ಬಾಂಧವ್ಯ ಉಂಟು, ಎಷ್ಟು ಜನರನ್ನು ಕಾಪಾಡ್ತದೆ, ಎಷ್ಟು ಜನರಿಗೆ ಊಟ ಕೊಡ್ತದೆ, ಎಷ್ಟು ಜನರಿಗೆ ಸಂತೋಷ ಕೊಡ್ತದೆ. ಈ ಕರ್ನಾಟಕ ಎಷ್ಟು ಜನರು ಬದುಕಿಸ್ತದೆ. ಎಲ್ಲ ಮಣ್ಣನ್ನು ಕರ್ನಾಟಕ ಸ್ವಾಗತ ಮಾಡ್ತದೆ. ಆಂಧ್ರ ಆದರೂ ಸರಿ, ಕೇರಳ ಆದರೂ ಸರಿ, ಯಾವುದಾದ್ರೂ ಸರಿ ಅಲ್ವಾ? ಹಾಗೆಯೇ ಎಲ್ಲ ಕಡೆ ಕೂಡ. ಹಾಗೆ ಮನೆಗೆ ಬಂದವ ಹೇಗೆ ಇದ್ದಾನೆ ಅದರ ಮೇಲೆ ಡಿಪೆಂಡ್. ಮನೆಗೆ ಬಂದ ಅತಿಥಿ ಒಳ್ಳೆಯವನಾದರೆ ಆ ಮನೆಯಲ್ಲಿ ಒಳ್ಳೆಯ ಹೆಸರು ತಗೊಳ್ತಾನೆ. ಅದಕ್ಕೆ ಎಂತ ಮಾಡೋದು? ಯಾವ ರಾಜ್ಯ ಬೇಕಾದರೆ ಇರಲಿ, ಯಾವ ಕ್ಷೇತ್ರ ಬೇಕಾದರೆ ಇರಲಿ, ಹೇಗೂ ಬೇಕಾದರೆ ಇರಲಿ. ಆಗ ಮನೆಯ ಒಳಗೆ ನಾವು ಯಾರನ್ನು ಸೇರಿಸ್ತೇವೆ ಅದರ ಮೇಲೆ ಡಿಪೆಂಡ್. ಒಳ್ಳೆಯವರನ್ನು ಸೇರಿಸ್ತೇವೆ, ಕೆಟ್ಟವರನ್ನು ಸೇರಿಸ್ತೇವೆ. ಬಾಗಿಲು ತೆಗೆದು ನಾವು ತಾನೆ. ನಾವು ಬಾಗಿಲು ತೆಗೆದು ನಾವಲ್ವಾ ಎಲ್ಲರೂ ಬನ್ನಿ ಅಂತೇಳಿ. ಎಲ್ಲರೂ ಬನ್ನಿ ಅಂತ ಹೇಳಿದ ನಂತರ ನಾವು ಒಳ್ಳೆಯದರೆ ನೋಡಿಕೊಳ್ಳಲೇಬೇಕು. ಇದು ದೊಡ್ಡ ಹೃದಯ, ಪವಿತ್ರವಾದ ಹೃದಯ, ಕನ್ನಡಿಯಾಗಿ ಮನಸ್ಸು. ಯಾರು ಬಂದರೂ ನಿಂತರೂ ಅವನ ವಿಚಾರ ಗೊತ್ತಾಗ್ತದೆ. ಓ ಪಾಪ, ಇವನಿಗೆ ಹಸಿವೆಯಾಗಿದೆ, ಇವ ಊಟ ಮಾಡಲಿ, ಸ್ವಲ್ಪ ಸ್ಥಳ ಇಲ್ಲಿರಲಿ, ಇವ ಇದಕ್ಕೆ ಬೇಕಾಗಿ ಬಂದಿದ್ದಾನೆ, ಇವನಿಗೇನೋ ಇದರಿಂದ ಒಳ್ಳೆಯದಾಗ್ತದೆ, ಒಳ್ಳೆಯದಾಗಲಿ ಮಣ್ಣಿಂದ ಅಂತೇಳಿ. ಕನ್ನಡದ ಒಂದು ಹೃದಯ ಅದೆಷ್ಟು ಪವಿತ್ರ ಉಂಟು, ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ಅಲ್ವಾ? ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದರೆ, ಇಮ್ಮಡಿ ಪುಲಕೇಶಿ, ಇನ್ನು ಹಳೆಯ ಇತಿಹಾಸ, ಹಳೆಯ ವಿಚಾರಗಳು, ಇದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋದು, ಇದು ಮರ್ತೋಗಿದೆ ಅಂತ ಹೇಳೋದು. ಕರ್ನಾಟಕದ ಇತಿಹಾಸವೇ ಕರ್ನಾಟಕದಲ್ಲಿದ್ದವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದು. ಹೇಳೋದು ಈಗ ಕೆಲವರೆಲ್ಲ ಕೇಳಿದರೆ ಮೂಲತ್ವ ನೋಡಿದರೆ ತಮಿಳುನಾಡು ಅಂತ ಹೇಳ್ತಾರೆ. ಮೂಲತ್ವ ನೋಡಿದರೆ ಅವರಿಗೆ ನೋಡಿದರೆ 50 ವರ್ಷ ಆ ವ್ಯಕ್ತಿಗೆ. ನಾವು ಬೆಂಗಳೂರಿನವರೇ ಅಂತ ಹೇಳ್ತಾರೆ. ನಿಮ್ಮ ಮೂಲ ಎಲ್ಲಿ ಅಂತ ಕೇಳಿದರೆ ತಮಿಳುನಾಡು ಅಂತ ಹೇಳ್ತಾರೆ. ನಮ್ಮ ತಂದೆಯವರ ಕಾಲದಲ್ಲಿ ನಾವು ಕರ್ನಾಟಕ ಬಂದಿದ್ದೇವೆ ಅಂತ. ಆಗ ಇವನೇ ಊಟ 50 ವರ್ಷ ಆಗಿದೆ, ಆಗ ಇವ ಕರ್ನಾಟಕದವನೇ ಅಲ್ವಾ? ನಾವು ಎಲ್ಲಿ ಬರ್ತಾಗಿದ್ದಾನೆ ಅದು ಅಲ್ಲಿಗೆ ಸೇರೋದಲ್ವಾ? ಎಲ್ಲ ಕರ್ನಾಟಕದವರೇ. ಈ ಸತ್ಯವನ್ನು ಕರ್ನಾಟಕದಲ್ಲಿ ಇದ್ದವರು ಅರ್ಥ ಮಾಡಿಕೊಂಡ್ರೆ ಎಲ್ಲ ಸಂತೋಷವೇ. ಇದನ್ನು ಬ್ರಾಡ್ ಮಾಡಿದರೆ ಭಾರತ ದೇಶ. ಈ ಕರ್ನಾಟಕವನ್ನೇ ಇನ್ನೊಂದು ಸ್ಟೇಟ್ ಆಗಿ ನೋಡಿದರೆ ಅಲ್ಲಿ ಕೂಡ ಇದುವೇ. ಇದಕ್ಕೆ ಸುಲಭವಾಗಿ ಹೇಳಬೇಕು ಅಂತೇಳಿದರೆ, ಇವತ್ತು ಅವರವರ ಮಾತೃಭಾಷೆಯನ್ನು ಎಲ್ಲರೂ ಮರ್ತಿದ್ದಾರೆ. ಪ್ರತಿಯೊಬ್ಬರೂ ಮರ್ತಿದ್ದಾರೆ ಅವರವರ ಮಾತೃಭಾಷೆಯನ್ನು. ಕನ್ನಡ, ತಮಿಳು, ತೆಲುಗು, ಮಲಯಾಳ, ಹಿಂದಿ ಎಲ್ಲ ಮರೆತು ಇಂಗ್ಲೀಷನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂತೇಳಿ ಇದು ಬೇಕು ಅಂತೇಳಿ ಇವತ್ತು ಎಲ್ಲರೂ ಇಂಗ್ಲೀಷನ್ನು ಹಿಡಿದ ಕಾರಣ ಪ್ರತಿಯೊಬ್ಬ ಯಾವುದೇ ಕ್ಷೇತ್ರದಲ್ಲಿ ಬೇಕಾದ್ರೆ ನೋಡಿ, ಅವರ ಲ್ಯಾಂಗ್ವೇಜನ್ನು ಮರೆತು ಇಂಗ್ಲೀಷಲ್ಲಿ ಜಾಸ್ತಿ. ಅವರ ಲ್ಯಾಂಗ್ವೇಜ್ ಮಾತಾಡೋದು ಇಂಗ್ಲೀಷೇ. ಪಾಪ ತೆಲುಗು ಕೇಳಬೇಕು, ಕನ್ನಡ ಕೇಳಬೇಕು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಡುವಲ್ಲಿ ಒಂದು ವಿಚಾರ ಬರೋ ಗೊತ್ತೇ ಆಗೋದಿಲ್ಲ, ಅದು ಏನು ಹೇಳಿದರು ಅಂತ. ಅದು ಇನ್ನೊಬ್ಬರ ಹತ್ರ ಕೇಳಬೇಕಾದ ಪ್ರಸಂಗ ಬಂತು. ಆಗ ಇಲ್ಲಿ ಯಾರು ತಪ್ಪು? ಇಲ್ಲಿ ಇನ್ನೂ ವಾಸನೆ ಬಿಟ್ಟು ಹೋಗಲಿಲ್ಲ. ಬ್ರಿಟಿಷರು ಕೊಟ್ಟ ವಾಸನೆ ಉಂಟಲ್ವ, ಅದಿನ್ನೂ ಬಿಟ್ಟು ಹೋಗಲಿಲ್ಲ ಅಂತ ಹೇಳೋದು. ಅದಿನ್ನೂ ಪರಿಮಳ ಬರ್ತಾ ಉಂಟು. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು.
ಕೆಲವೆಲ್ಲ ಅವರಿದ್ದಾನೆ ಹೇಳಿಕೊಟ್ಟದ್ದು. ಅವರು ಹೇಳಿಕೊಟ್ಟದ್ದನ್ನು ಇವತ್ತು ನಡೀತಾ ಉಂಟು ಪ್ರತಿಯೊಂದು ವಿಚಾರ ಕೂಡ. ನಮ್ಮ ಇತಿಹಾಸವನ್ನೇ ಮೇಲೆ ಕೆಳಗೆ ಮಾಡಿದವರು, ನಮ್ಮ ಚರಿತ್ರೆಯನ್ನೇ ಮೇಲೆ ಕೆಳಗೆ ಮಾಡಿ ಹೋದವರು. ಇವರಿಗೆ ಸತ್ಯದ ಅರಿವೇ ಆಗಬಾರ್ದು ಅಂತೇಳಿ, ಇವರು ಯಾವ್ಯಾವ ದಾರಿಯಲ್ಲಿ ಹೋಗಬೇಕು ಅಂತೇಳಿ ಆಗಿರೋ ಇದರಿಂದಲೇ ನಾವು ಹೊರಗೆ ಬರಲಿಲ್ಲ. ಇನ್ನು ಈ ಮಾಯೆಯಲ್ಲೇ ಇದ್ದೇವೆ. ಈ ಮಾಯೆಯಿಂದ ಹೊರಗೆ ಬಂದು ನಾವು ಇನ್ನು ಪುನಃ ಅದರ ಅಂತರಾತ್ಮದೊಳಗೋಗಿ ಕನ್ನಡದ ಒಂದು ಇತಿಹಾಸದ ಬಗ್ಗೆ, ಕನ್ನಡದ ಒಂದು ವಿಚಾರದ ಬಗ್ಗೆ ಯಾರಾದರೊಬ್ಬ ಈ ಪ್ರಪಂಚಕ್ಕೆ ಸಾರುವ ಒಬ್ಬ ಇರಬೇಕಾಗ್ತದೆ. ಅದಕ್ಕೆ ಯಾರಾದೊಬ್ಬ ಬೇಕಲ್ಲ ಈ ಕರ್ನಾಟಕದ ಬಗ್ಗೆ ಹೇಳಲಿಕ್ಕೆ, ಕರ್ನಾಟಕದ ಮಹತ್ವವನ್ನು ತಿಳಿಸಲಿಕ್ಕೆ. ಕರ್ನಾಟಕದಲ್ಲಿ ಎಂಥ ಸಾಧುಗಳು ಹುಟ್ಟಿದ್ದಾರೆ, ಎಂಥ ಸಂತರು ಹುಟ್ಟಿದ್ದಾರೆ, ಈ ಕರ್ನಾಟಕದಿಂದ ಏನೆಲ್ಲ ಆಗಿದೆ ಎಂಬ ವಿಚಾರವನ್ನು ಈ ಕರ್ನಾಟಕದ ಜನರಿಗೆ ಮುಟ್ಟಿಸ್ಲಿಕ್ಕೆ ಒಬ್ಬ ಬೇಕಲ್ಲ. ಅಂಥ ಒಬ್ಬ ಸತ್ಯವಂತ ಬೇಕಲ್ಲ. ಅಂಥ ಒಂದು ಸತ್ಯವಂತನ ನೀನು ನೋಡಿದ್ದೀಯಾ? ಅಂಥ ಒಬ್ಬ ಸತ್ಯವಂತನ ನೀನು ನೋಡಿದ್ದೀಯಾ? ನಾನು ಕೇಳೋದು. ಅಂಥ ಒಬ್ಬ ಸತ್ಯವಂತ ಜನಿಸ್ತಾನೇನು ಈ ಕರ್ನಾಟಕದಲ್ಲಿ? ಇದಂತೂ ಸತ್ಯ. ಅರ್ಥ ಆಯ್ತಾ? ಇದುವೇ ಒಂದು ಕೊಡುವ ಒಂದು ವರ ಅಂತ ತಿಳ್ಕೊಳ್ಬೋದು. ಕರ್ನಾಟಕ ಅಂದರೆ ಏನು ಅಂತೇಳಿ ಈ ಪ್ರಪಂಚಕ್ಕೇ ಸಾರುವಂಥ ಒಬ್ಬ ಒಂದು ಮಹಾಪುರುಷ ಈ ಕರ್ನಾಟಕದಲ್ಲಿ ಜನಿಸಲಿ ಅಂತ ಹೇಳೋದು. ಅವನಿಂದ ಸಾಧ್ಯ ಆಗ್ಬೋದೇನೋ, ನಮ್ಮಿಂದೆಲ್ಲ ಸಾಧ್ಯ ಆಗಲಿಕ್ಕಿಲ್ಲ, ನಿನ್ನಿಂದಲೂ ಸಾಧ್ಯ ಆಗಲಿಕ್ಕಿಲ್ಲ. ನಮ್ಮೆಲ್ಲರ ಒಂದು ಪ್ರಾರ್ಥನೆಯಿಂದ ಅಂಥ ಒಂದು ವರಪುತ್ರ ಕರ್ನಾಟಕದ ಜ್ಞಾನ ಜ್ಯೋತಿ ಪ್ರಪಂಚಕ್ಕೆ ಒಂದು ದಾರಿದೀಪ ಆಗಲಿ ಅಂತ ಹೇಳೋದು. ನೀನು ಕೇಳಿದ್ದಕ್ಕೆ, ನಿನ್ನ ಅಭಿಮಾನಕ್ಕೆ. ಅರ್ಥ ಆಯ್ತಲ್ವ? ಕರ್ನಾಟಕದಲ್ಲಿ ನಾನು ಕೂತುಕೊಂಡದಕ್ಕೆ. ಕರ್ನಾಟಕ ತಾಯಿಯ ಮಡಿಲಲ್ಲಿ ಒಂದು ಪವಿತ್ರವಾದ ಒಂದು ಜ್ಞಾನ ಜ್ಯೋತಿ ವರಪುತ್ರನಾಗಿ ಬಂದು ಈ ಪ್ರಪಂಚಕ್ಕೆ ಶಾಂತಿಯನ್ನು ಸಾರಲಿ ಅಂತ ಹೇಳೋದು. ಕರ್ನಾಟಕ ಮಾತಾ ಕಿ ಜೈ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.